ಕನ್ಯಾ ರಾಶಿಯವರಿಗೆ ಯುಗಾದಿ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ದಾರಿಯಲ್ಲಿ ಹೋಗುವಂತದ್ದು ಅದೃಷ್ಟವನ್ನು ತಂದುಕೊಡುತ್ತೆ, ಯಾವುದು ಶುಭ ಯಾವುದು ಅಶುಭ, ಎಲ್ಲದರ ಬಗ್ಗೆ ಪರಿಪೂರ್ಣವಾಗಿ ಇಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೇವೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ಯಾ ರಾಶಿಯವರಿಗೆ ಯುಗಾದಿ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ದಾರಿಯಲ್ಲಿ ಹೋಗುವಂತದ್ದು ಅದೃಷ್ಟವನ್ನು ತಂದುಕೊಡುತ್ತೆ, ಯಾವುದು ಶುಭ ಯಾವುದು ಅಶುಭ, ಎಲ್ಲದರ ಬಗ್ಗೆ ಪರಿಪೂರ್ಣವಾಗಿ ಇಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೇವೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ಯಾ ರಾಶಿಯವರ ಮುಂದೆ ಇರ್ತಕ್ಕಂಥದ್ದು, ನೀವು ಈ ಸಂದರ್ಭದಲ್ಲಿ ತೆಗೆದುಕೊಳ್ತಕ್ಕಂತಹ ನಿರ್ಧಾರ ನಿಮ್ಮ ಮುಂದಿನ ಜೀವನವನ್ನ ಯಾವ ರೀತಿ ಕರ್ಕೊಂಡು ಹೋಗುತ್ತೆ ಅಂತಕ್ಕಂಥದ್ದು, ಅದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲನೇ ಸಾರಿ ಚಾನಲ್ಗೆ ಬಂದಿರುವಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇರುವಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯುಗಾದಿ ಅಂದ್ರೆ ಏನು, ಯುಗಾದಿ ಭವಿಷ್ಯ ಯಾವ ರೀತಿ ಇರುತ್ತೆ, ಎಲ್ಲವನ್ನ ತಿಳ್ಕೊಳ್ಳೋಣ ಬನ್ನಿ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಮಾರ್ಚ್ 19ಕ್ಕೆ ಈ ಅಮಾವಾಸ್ಯೆ ಮುಗಿದ ನಂತರದಲ್ಲಿ ವಿಶೇಷವಾಗಿ ನಾವೆಲ್ಲರೂ ಕಾಯುತ್ತಿರುವಂತಹ ಯುಗಾದಿ, ಯುಗಗಳೇ ಕಳೀತಾ ಇದ್ರು ಕೂಡ ಯುಗಾದಿ ಮರಳಿ ಬರ್ತಾನೆ ಇದೆ. ಈ ಹಾಡು ಪ್ರತಿ ಯುಗಾದಿಗೂ ಕೂಡ ನಮ್ಮೆಲ್ಲರಿಗೂ ಕೂಡ ನೆನಪಾಗುವಂತಹ ಹಾಡು. ಹಾಗೆ ವಿಶೇಷವಾಗಿ ಈ ವರ್ಷ ಇರುವಂತಹ ಯುಗಾದಿ ಬಂದು ಪರಾಭವ ನಾಮ ಸಂವತ್ಸರ ಅಂತ ಹೇಳಿ. ಪರಾಭವ ಅಂದ್ರೆ ಏನು? ಪರಾಭವ ಅಂದ್ರೆ ಸೋಲು. ನಮ್ಮ ಶಾಸ್ತ್ರ ಅಥವಾ ಗತ ಚರಿತ್ರೆಯನ್ನ ಹುಡುಕ್ತಾ ಹೋದ್ರೆ ಈ ಪರಾಭವ ನಾಮ ಸಂವತ್ಸರ ಏನು ಹೇಳುತ್ತೆ ಅಂದ್ರೆ ಭಯಂಕರವಾದ ಅಪಮಾನ, ಅವಮಾನಗಳು ಅಂತ ತೋರಿಸುತ್ತೆ. ಹಾಗೂ ಅವಮಾನಕಾರಿಯಾಗಿ ಸೋಲುವಂಥದ್ದು, ಈ ಎಲ್ಲ ಸೂಚನೆಗಳು ಕೂಡ ಈ ಒಂದು ಸಂವತ್ಸರದಲ್ಲಿ ಬರುತ್ತೆ. ಯಾರಿಗೆ ಈ ಸೋಲು ಬರುತ್ತೆ, ಯಾರಿಗೆ ಗೆಲುವಿರುತ್ತೆ? ಯಾಕಂದ್ರೆ ಒಬ್ರು ಸೋಲಬೇಕಾದ್ರೆ ಇನ್ನೊಬ್ರು ಗೆಲ್ಲಲೇಬೇಕು. ಹಾಗಾಗಿ ಈ ಸೋಲು ಯಾರಿಗೆ, ಯಾರಿಗೆ ಈ ಗೆಲುವು ಅಂತಕ್ಕಂಥದ್ದನ್ನ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಜೊತೆಯಲ್ಲಿ ಈ ವರ್ಷ ಅಂದರೆ ಈ 2026ರಲ್ಲಿ ರಾಜನಾಗಿರ್ತಕ್ಕಂಥದ್ದು ಗುರುಗ್ರಹ ಆಗಿರುತ್ತೆ. ಹಾಗೂ ಮಂತ್ರಿಯ ಸ್ಥಾನದಲ್ಲಿ ಕುಜಗ್ರಹ ಇರುತ್ತೆ. ಅಧಿಪತಿ ಅಂದ್ರೆ ಕಮಾಂಡಿಂಗ್ ಕೊಡ್ತಕ್ಕಂತಹ ಕಮಾಂಡರ್ ಒಂದು ಕೇತು ಇರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಕೇತು ಗ್ರಹಕ್ಕೆ ತಲೆ ಅನ್ನೋದಿರೋದಿಲ್ಲ. ಅವನು ಯಾವ ಥರ ಬೇಕೋ ಆ ರೀತಿ ನಿರ್ಧಾರ ತೆಗೆದುಕೊಳ್ತಾ ಇರ್ತಾನೆ. ಈಗ ಮುಖ್ಯವಾಗಿ ಅಮೇರಿಕ ಒಂದು ದೇಶವಾಗಿ ನಾವು ನೋಡುವಾಗ ಅಲ್ಲಿ ಕೂತಿರ್ತಕ್ಕಂತಹ ಒಬ್ಬ ಪ್ರೆಸಿಡೆಂಟ್ ಏನಿರ್ತಾನೆ, ಅವನು ತುಘಲಕ್ ದರ್ಬಾರನ್ನ ನಡೆಸ್ತಾ ಇರುವಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಹಾಗೆ ಈ ಕಮಾಂಡರ್ ಕೇತು ಇರೋದ್ರಿಂದ ಈ ವರ್ಷ ಪೂರ್ತಿ ಸ್ಥಿರತೆ ಅಂತಕ್ಕಂಥದ್ದನ್ನ ನಾವು ನಿರೀಕ್ಷೆ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಹಾಗೂ ಈ ವರ್ಷ ಗ್ರಹಗಳ ಸಂಯೋಗ ಇರತಕ್ಕಂಥದ್ದು ಏನಿದೆ, ಏಪ್ರಿಲ್ನಿಂದ ಜುಲೈ ತಿಂಗಳವರೆಗೂ ಈ ಸಂದರ್ಭದಲ್ಲಿ ಕಾಲಸರ್ಪ ಯೋಗ ಬರ್ತಾ ಇದೆ. ಅಂದ್ರೆ ಈ ಸಂದರ್ಭದಲ್ಲಿ ಯಾರ್ಯಾರು ಹುಟ್ಟತಾ ಇರ್ತಾರೋ ಅವರೆಲ್ಲರ ಜಾತಕದಲ್ಲೂ ಕೂಡ ಈ ಯೋಗ ಇರುತ್ತೆ. ಜೊತೆಯಲ್ಲಿ ಸೆಪ್ಟೆಂಬರ್ 19ರಿಂದ ಅಕ್ಟೋಬರ್ 30ರವರೆಗೂ ಕೂಡ ಕರ್ಕಾಟಕ ರಾಶಿಯಲ್ಲಿ ಕುಜ ಮತ್ತು ಗುರು ಸಂಯೋಗ ಆಗ್ತಕ್ಕಂಥದ್ದು. ನವೆಂಬರ್ ಮತ್ತು ಡಿಸೆಂಬರ್ ಈ ತಿಂಗಳುಗಳಲ್ಲಿ ಸಿಂಹ ರಾಶಿಯಲ್ಲಿ ಕುಜಸ್ತಂಭನ ಯೋಗ ಕೂಡ ಬರ್ತಾ ಇದೆ. ಹಾಗೂ ಗುರು ಗ್ರಹ ಬಹಳ ವಿಶೇಷವಾದಂತಹ ಗ್ರಹ. ಎಲ್ಲರೂ ಕಾಯುವಂಥದ್ದು ಗುರುಬಲ ಬರಲಿಕ್ಕೆ. ಈ ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ಲಿಕ್ಕೆ 1 ವರ್ಷದ ಸಮಯವನ್ನ ತೆಗೆದುಕೊಳ್ತಾನೆ. ಅಲ್ಲಿಗೆ 2 ರಾಶಿಯಲ್ಲಿ ಸಂಚಾರ ಮಾಡತಕ್ಕಂಥದ್ದನ್ನ ನಾವು ನೋಡ್ತಾ ಇರ್ತೇವೆ. ಆದ್ರೆ ಈ ವರ್ಷ ಗುರುಗ್ರಹ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಅವನು ವಕ್ರಿಯಾಗಿ ಮಿಥುನ ರಾಶಿಯಲ್ಲಿ ಇರೋದ್ರಿಂದ ಮಿಥುನ, ಕರ್ಕಾಟಕ ಮತ್ತು ಸಿಂಹ ರಾಶಿಯಲ್ಲೂ ಕೂಡ ಅವನ ಸಂಚಾರ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನಿರೀಕ್ಷೆಯನ್ನ ಮಾಡಬಹುದು. ಇಷ್ಟು ವಿಚಾರಗಳು ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ಇದರಿಂದ ಯಾರ್ಯಾರಿಗೆಲ್ಲ ಯಾವ್ಯಾವ ರೀತಿ ಪ್ರಭಾವಗಳಿರುತ್ತೆ ಅಂತಕ್ಕಂಥದ್ದನ್ನ ನೋಡೋದಾಯ್ತು ಅಂದ್ರೆ, ಈ ವರ್ಷ ಒಂದು ಜಾಗತಿಕ ಮಟ್ಟದಲ್ಲಾಗಿರ್ಬೋದು ಅಥವಾ ದೇಶದ ಮಟ್ಟದಲ್ಲಾಗಿರ್ಬೋದು ಎಲ್ಲರೂ ಕೂಡ ಒಂದು ಟೆನ್ಷನ್ ಇಂದ ಇರ್ತಾರೆ. ಮಾನಸಿಕ ಒತ್ತಡ ಅಂತಕ್ಕಂಥದ್ದು ಜಾಸ್ತಿ ಆಗಿರುತ್ತೆ, ನಿದ್ರಾಹೀನತೆ ಇರುತ್ತೆ. ಬಹಳ ಜನರಿಗೆ
ಈ ಒಂದು ಸಮಸ್ಯೆಗಳನ್ನ ಯಾರೋ ಅನುಭವಿಸ್ತಾ ಇರ್ತಾರೋ ಅವರಿಗೆ ಇನ್ನಷ್ಟು ಉಲ್ಬಣ ಆಗುವಂತಹ ಮಟ್ಟಿಗೆ ಈ ಒಂದು ವಿಚಾರಗಳು ಕಂಡುಬರುತ್ತೆ. ಮಹಿಳೆಯರಿಗೆ ಒಂದಷ್ಟು ಅದೃಷ್ಟದಾಯಕ ಫಲಗಳು ಪ್ರಾಪ್ತಿಯಾಗುತ್ತೆ. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾದ ರೀತಿಯಲ್ಲೂ ಕೂಡ ಅನುಕೂಲಕರವಾದಂತಹ ವರ್ಷ. ಅವರು ಪುರುಷರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗುವಂತಹ ವರ್ಷ ಇದಾಗಿರುತ್ತೆ. ಜೊತೆಯಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಈ ವರ್ಷ ಬರುತ್ತೆ. ಅನೇಕ ರೀತಿಯ ಕ್ರೈಮ್ಗಳು, ಹೊಸ ಹೊಸ ರೀತಿಯ ಕ್ರೈಮ್ಗಳನ್ನ ಈ ವರ್ಷ ನೀವು ನೋಡಬಹುದು. ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ತಾವೆಲ್ಲರೂ ಇರಬೇಕಾಗತ್ತೆ. ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಸುಳ್ಳು ಸುದ್ದಿಗಳು ಬರುವಂತದ್ದಾಗುತ್ತೆ. ಹಾಗೂ ಈ ಒಂದು ಸುಳ್ಳು ಸುದ್ದಿಗಳಿಂದ ಜನ ಹೇಗೆ ಅಂದ್ರೆ, ಒಬ್ಬ ವ್ಯಕ್ತಿ ಶ್ರೀಮಂತನಿದ್ದಾನೆ ಅಂದ್ರೆ ಅವನು ಇನ್ನೊಬ್ಬರಿಗೆ ಮೋಸ ಮಾಡಿನೇ ಶ್ರೀಮಂತನಾಗ್ತಾನೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡ್ತಾ ಇರ್ತಾರೆ. ಅಥವಾ ಒಬ್ಬ ಯಾವುದೋ ರೀತಿಯಲ್ಲಿ ಮುಂದೆ ಕಷ್ಟಪಟ್ಟು ಮುಂದೆ ಬಂದಿದ್ರು ಕೂಡ ಜನ ಯೋಚನೆ ಮಾಡೋದೇನು, ಅವನು ಏನೋ ಒಂದು ತಲೆ ಒಡೆದೆ ಮಾಡಿದನ್ ಬಿಡಪ್ಪ, ಅವನು ಒಂದು ನ್ಯಾಯವಾಗಿ ದುಡಿದ್ರೆ ಎಲ್ಲಿ ಮುಂದೆ ಬರಕ್ ಸಾಧ್ಯ. ಈಗ ನಾವು ದುಡಿತಾ ಇರೋದ್ರಲ್ಲಿ ನಮ್ಮ ತಿಂಗಳ ಖರ್ಚಿಗೆ ಆಗೋದಿಲ್ಲ, ಅಂಥದ್ರಲ್ಲಿ ಇಂಥ ಮನೆ ಕಟ್ಟೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಅವನ ಬುದ್ಧಿವಂತಿಕೆಯಿಂದ ಅವನು ಮಾಡಿರ್ತಾನೆ. ಆದ್ರೆ ಇಲ್ಲಿ ಜನ ಮಾತಾಡುವಂಥದ್ದು ಅವನು ಏನೋ ಮಾಡಿದಾನೆ, ಒಂದು ತಪ್ಪು ಕೆಲಸ ಮಾಡಿನೇ ಈ ತರ ಮುಂದೆ ಬಂದಿದ್ದಾನೆ ಅಂತ ಹೇಳಿ ಈ ರೀತಿ ತಪ್ಪು ಯೋಚನೆ ಬರುವಂಥದ್ದು ಜನರಿಗೆ ಬಹಳಷ್ಟು ಕಾಣ್ತಾ ಇದೆ. ಇನ್ನು ರಾಜಕೀಯ ವಿಚಾರವಾಗಿ ಬಂತು ಅಂದ್ರೆ ಪ್ರಾದೇಶಿಕ ಪಕ್ಷಗಳಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯ ಮೂಡಬಹುದು. ಇದರಿಂದಾಗಿ ಒಂದು ಸಮ್ಮಿಶ್ರ ಸರ್ಕಾರ ಯಾವ್ದಾದ್ರು ನಡೀತಾ ಇತ್ತು ಅಂದ್ರೆ ಅದು ಬಿಟ್ಟು ಅಥವಾ ಅದರಲ್ಲಿ ಏಟು ತಿಂದು ಆ ಒಂದು ಮತ್ತೆ ಎಲೆಕ್ಷನ್ ಆಗುವಂತಹ ಸಂದರ್ಭದವರೆಗೂ ಕೂಡ ಹೋಗುವಂತಹ ಲಕ್ಷಣಗಳು ಬರುತ್ತೆ. ಇದು ಯಾವುದೇ ರಾಜ್ಯದಲ್ಲೂ ಆಗಿರಬಹುದು. ಹಾಗೆ ಕೆಲವು ಪ್ರಮುಖ ರಾಜಕೀಯ ವ್ಯಕ್ತಿಗಳಿಗೆ ಆರೋಗ್ಯ ವಿಚಾರದಲ್ಲಿ ತೊಂದರೆಗಳಿರುತ್ತೆ. ಅವರಿಗೆ ವಿಶೇಷವಾಗಿ ಸ್ವಲ್ಪ ಒಂದು ಮೃತ್ಯುಂಜಯ ಮಂತ್ರವನ್ನ ಎಲ್ಲ ರಾಜಕಾರಣಿಗಳು ಈ ಸಂದರ್ಭದಲ್ಲಿ ಹೇಳ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀನಿ. ಸಿನಿಮಾ ರಂಗದಲ್ಲಿ ಸ್ವಲ್ಪ ಏಳಿಗೆ ಎಲ್ಲವೂ ಕೂಡ ಆಗುತ್ತೆ. ಹಾಗೂ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂತಹ ನಟರು ಎಲ್ರಿಗೂ ಕೂಡ ವಿಶೇಷವಾಗಿ ಶುಭ ಸಮಯ ಅಂತ ಹೇಳ್ತಾನೆ. ಹಾಗೂ ಜೈಲು ಶಿಕ್ಷೆ ಬಗ್ಗೆ ಹೇಳೋದಾಯ್ತು ಅಂದ್ರೆ ಸ್ವಲ್ಪ ಒಂದಷ್ಟು ರಾಜಕಾರಣಿಗಳಿಗೆ ಜೈಲಾಗುವಂತಹ ಸಂದರ್ಭಗಳು ಕೂಡ ಬರುತ್ತೆ. ಇನ್ನು ನೈಸರ್ಗಿಕವಾಗಿ ನಮ್ಮ ಒಂದು ವಿಚಾರವನ್ನ ನೋಡೋದಾಯ್ತು ಅಂದ್ರೆ ಸ್ವಲ್ಪ ಬಸ್ ಅಪಘಾತಗಳಾಗ್ಬೋದು, ಅಗ್ನಿ ಅವಘಡಗಳಾಗುವಂಥದ್ದು ಅಥವಾ ಜ್ವಾಲಾಮುಖಿ ಸ್ಫೋಟ ಆಗುವಂತಹ ವರ್ಷ ಇದಾಗಿರುತ್ತೆ. ಎತ್ತರದ ಪ್ರದೇಶ ಅಥವಾ ಕಣಿವೆ ಪ್ರದೇಶದಲ್ಲಿರುವಂಥವರು ಪ್ರವಾಸಕ್ಕೆ ಹೋಗಬೇಕಾದ್ರೆ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ನದಿಗಳ ಬಗ್ಗೆ ಹೇಳಬೇಕು ಅಂದ್ರೆ ನದಿಗಳೆಲ್ಲವೂ ಕೂಡ ತುಂಬಿ ಹರಿಯುವಂತಹ ಸಾಧ್ಯತೆ ಬರುತ್ತೆ. ಬಂಗಾರ ಮತ್ತು ಬೆಳ್ಳಿ ಈಗ ಬಹಳಷ್ಟು ಎತ್ತರಕ್ಕೆ ಹೋಗಿ ಬಿದ್ದಿದೆ, ಚಿನ್ನ ಬೆಳ್ಳಿ ಎಲ್ಲವೂ ಕೂಡ. ಇನ್ನು ಈ ವರ್ಷದ ಕೊನೆಯ ಹಂತದಲ್ಲಿ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆಗಳು ಬರುತ್ತೆ. ಈ ವಿಚಾರ ಎಲ್ಲವನ್ನ ತಿಳಿಸ್ತಾ ಇರುವಂಥದ್ದು ಕೇವಲ ನಿಮ್ಮ ಮಾಹಿತಿಗಾಗಿ ಮಾತ್ರ. ಜೊತೆಯಲ್ಲಿ ಪರಿಹಾರಗಳನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಹಣಕಾಸಿನ ವ್ಯವಹಾರವನ್ನ ಮಾಡುವಾಗ ಎಗ್ರಿಮೆಂಟ್ ಇಲ್ಲದೆ ಈ ವರ್ಷ ಯಾವುದೇ ಕೂಡ ಕೆಲಸವನ್ನ ಮಾಡಬೇಡಿ. ಕೊಟ್ಟ ಹಣ ವಾಪಸ್ ಬರೋದು ಡೌಟ್ ಇರುತ್ತೆ. ಹಾಗೂ ಬಣ್ಣದ ಬಳಕೆ, ನೀವು ನಿಮ್ಮ ರಾಶಿಗೆ ಅನುಗುಣವಾಗಿರ್ತಕ್ಕಂತಹ ಬಣ್ಣವನ್ನ ಬಳಸಬೇಕು. ಈ ವರ್ಷ ಹಳದಿ ಬಣ್ಣ ಶ್ರೇಷ್ಠವಾದಂತಹ ಬಣ್ಣ ಆಗಿರುತ್ತೆ. ದೇವತಾ ದರ್ಶನದ ಬಗ್ಗೆ ಹೇಳೋದಾಯ್ತು ಅಂದ್ರೆ ಈ ವರ್ಷ ಯಥೇಚ್ಛವಾಗಿ ದೇವರ ದರ್ಶನ ಮಾಡುವಂತಹ ಯೋಗಗಳು ತಮಗೆಲ್ರಿಗೂ ಕೂಡ ಪ್ರಾಪ್ತಿಯಾಗತ್ತೆ. ಇನ್ನ 50 ವರ್ಷ ಮೇಲ್ಪಟ್ಟವರು ಯಾರೇ ಇದ್ರೂ ಕೂಡ ಕಾಲು ಜಾರಿ ಬೀಳುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ನಡಿಬೇಕಾದ್ರೆ, ಸ್ಲಿಪ್ಪರಿ ಜಾಗದಲ್ಲಿ ಹೋಗ್ಬೇಕಾದ್ರೆ ಎಚ್ಚರಿಕೆಯಿಂದ ಇರೋದು ಶುಭವನ್ನ ನಿಮಗೆ ತಂದು ಕೊಡುತ್ತೆ. ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಫಲ ಸಿಗ್ತಾ ಇಲ್ಲ. ಹಣ ಬರುತ್ತೆ, ಆದ್ರೆ ಕೈಯಲ್ಲಿ ಉಳಿತಾ ಇಲ್ಲ. ಒಂದು ತಪ್ಪಿದ್ರೆ ಇನ್ನೊಂದು ಸಮಸ್ಯೆ ಆಗ್ತಾನೆ ಇರುತ್ತೆ. ಎಲ್ಲೋ ವಿಚಾರದಲ್ಲೂ ಕೂಡ ಅಡೆತಡೆಗಳೇ ಆಗ್ತಾ ಇದೆ. ಮನಸ್ಸಿಗೆ ಶಾಂತಿ ಇಲ್ಲ ಅನ್ನೋ ಭಾವನೆ ನಿಮ್ಮನ್ನ ಕಾಡ್ತಾ ಇದ್ರೆ, ನೀವು ಎಷ್ಟೇ ಶ್ರಮ ವಹಿಸಿ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಫಲ ಸಿಗ್ತಾ ಇಲ್ಲ ಅಂದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ನಿಮ್ಮ ಎನರ್ಜಿಯಲ್ಲಿ ಸಪೋರ್ಟ್ ಇಲ್ಲದೆ ಇರುವಂತದ್ದು. ವೇದ ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿಗೂ ಕೂಡ ನಿರ್ದಿಷ್ಟ ಶಕ್ತಿಯ ರತ್ನಗಳನ್ನು ಹಾಕೋಬೇಕು. ಅವನ್ನ ಸರಿಯಾದ ವಿಧಾನದಲ್ಲಿ ಧರಿಸೋದ್ರಿಂದ ಜೀವನದ ದಿಕ್ಕೇ ಬದಲಾಗುತ್ತೆ. ಇದು ಸ್ಪಿರಿಚುವಲ್ ಕ್ರಿಸ್ಟಲ್ಗಳಾಗಿರುತ್ತೆ, ಸಾಮಾನ್ಯ ಆಭರಣಗಳಲ್ಲ. ನಿಮ್ಮ ರಾಶಿಗೆ ಅನುಗುಣವಾಗಿ ಆಯ್ಕೆ ಮಾಡಿದ ನ್ಯಾಚುರಲ್ ಕ್ರಿಸ್ಟಲ್ ಮಣಿಗಳಿದಾಗಿರುತ್ತೆ. ಇದು ಹಣಕಾಸಿನ ಅಡೆತಡೆಗಳನ್ನ ದೂರ ಮಾಡುತ್ತೆ. ಅಷ್ಟ ದಿಕ್ಕಿನಿಂದ ನಕಾರಾತ್ಮಕ ಶಕ್ತಿಗಳನ್ನ ತಡೆದು ನಿಮಗೆ ರಕ್ಷಣೆಯನ್ನ ಕೊಡುತ್ತೆ. ದೈವ ಬಲವನ್ನ ಹೆಚ್ಚಿಸುತ್ತೆ.
ಹೆಚ್ಚಿಸುತ್ತೆ, ಗುರುಬಲವನ್ನು ಹೆಚ್ಚಿಸುತ್ತೆ. ಇದು ಮ್ಯಾಜಿಕ್ ಅಲ್ಲ, ಇದು ಎನರ್ಜಿ ಅಲೈನ್ಮೆಂಟ್. ಈ ಮಣಿಗಳನ್ನ ಮುಖ್ಯವಾಗಿ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ಕಳಿಸ್ಕೊಡಲಾಗುತ್ತೆ. ಇದು ಯಾವುದೇ ರೀತಿಯ ಖರೀದಿ ಅಲ್ಲ, ಇದು ನಿಮ್ಮ ಜೀವನದ ಮೇಲೆ ನೀವೇ ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್. ನಿಮ್ಮ ರಾಶಿಗೆ ಸೂಕ್ತವಾದ ಮಣಿಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಂದು ವಾಟ್ಸ್ಆಪ್ ಮಾಡಿ. ಕನ್ಯಾ ರಾಶಿಯವರಿಗೆ 2026 ಅಂತಕ್ಕಂಥದ್ದು ಶುಭವನ್ನ ತರುವಂತಹ ವರ್ಷ. ಈ ರಾಶಿಯ ಅಧಿಪತಿ ಬಂದು ಬುಧ ಗ್ರಹ ಆಗಿರುತ್ತೆ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ, ಅನಾಲಿಟಿಕಲ್ ಆಗಿ ಯೋಚನೆ ಮಾಡ್ತಾರೆ, ಡಿಸಿಪ್ಲೈನ್ಡ್ ಆಗಿರುವಂತಹ ಯೋಚನೆಕಾರರಾಗಿರ್ತಾರೆ, ಪರ್ಫೆಕ್ಷನಿಸ್ಟ್ ಆಗಿರ್ತಾರೆ. ಇವರಲ್ಲಿ ಸೆಲ್ಫ್ ಮೋಟಿವೇಶನ್ ಮಾಡುವಂತಹ ಕಲೆ ಇರುತ್ತೆ. ಯುಗಾದಿ ನಂತರ ಜೀವನದಲ್ಲಿ ಬ್ಯಾಲೆನ್ಸ್ ಅನ್ನೋದು ಪ್ರಾಪ್ತಿಯಾಗುತ್ತೆ. 3 ವಿಚಾರಗಳ ಬಗ್ಗೆ ಇಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಒಂದು ಬಂದು ನಿಮ್ಮ ಆರೋಗ್ಯ, ನಿಮ್ಮ ಕೆಲಸ ಕಾರ್ಯ, ಹಣಕಾಸು ಹೇಗಿರುತ್ತೆ, ಜೊತೆಯಲ್ಲಿ ಒಂದು ವೈವಾಹಿಕ ಜೀವನ, ಪ್ರೀತಿ ಜೀವನ ಹೇಗಿರುತ್ತೆ ಅಂತ ಹೇಳಿ ಹಣಕಾಸಿನ ಬಗ್ಗೆ ಹೇಳ್ತಾ ಇದ್ದೇನೆ. 2026ರಲ್ಲಿ ಹಣದಲ್ಲಿ ಸ್ಥಿರತೆ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಜುಲೈ ಅಥವಾ ಏಪ್ರಿಲ್ ಅಥವಾ ಜುಲೈ ನಂತರದಲ್ಲೇ ಅನ್ಎಕ್ಸ್ಪೆಕ್ಟೆಡ್ ಕ್ಯಾಪಿಟಲ್ ಗೇನ್ಸ್ ಆಗುತ್ತೆ, ಅಥವಾ ಜುಲೈ ನಂತರದಲ್ಲಿ ಎಕ್ಸ್ಪೆನ್ಸ್ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಪ್ಲಾನಿಂಗ್ ಅನ್ನೋದು ತುಂಬಾ ಮುಖ್ಯ ನಿಮಗೆ, ಅದನ್ನ ಮಾಡ್ಕೊಳ್ಳಿ. ಇನ್ವೆಸ್ಟ್ ಮಾಡುವಂತವರು ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ಸ್ವಲ್ಪ ರಿಸ್ಕ್ ಕಡಿಮೆ ಇರುವಂತಹ ಒಂದು ವಿಚಾರಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಹಾಗೂ ಪ್ರೀತಿ ವಿಚಾರದ ಬಗ್ಗೆ ಹೇಳೋದಾಯ್ತು ಅಂದ್ರೆ, ಈ ವರ್ಷ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋದನ್ನ ಮರಿಬೇಡಿ. ಅರ್ಜೆಂಟ್ ಮಾಡಬೇಡಿ ಯಾವುದಕ್ಕೂ. ಫ್ರೆಂಡ್ಶಿಪ್ ಅಥವಾ ರಿಲೇಶನ್ಶಿಪ್ ಎರಡರಲ್ಲೂ ಕೂಡ ಸ್ಥಿರತೆ ಅನ್ನೋದು ಮುಖ್ಯ, ಅದನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಮದುವೆ ಜೀವನದ ಬಗ್ಗೆ ಹೇಳೋದಾಯ್ತು ಅಂದ್ರೆ, ಸಣ್ಣ ವಿಷಯವನ್ನ ದೊಡ್ಡದು ಮಾಡಬೇಡಿ. ಅಂದ್ರೆ ಚಿಕ್ಕ ವಿಚಾರಕ್ಕೆ ಗಲಾಟೆ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಪಾರ್ಟ್ನರ್ಗೆ ಅವರು ಮಾಡಿರುವಂತ ಚಿಕ್ಕ ಚಿಕ್ಕ ವಿಚಾರವನ್ನ ಕೂಡ ಅಪ್ರಿಶಿಯೇಟ್ ಮಾಡಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಸೆಪ್ಟೆಂಬರ್ ನಂತರದಲ್ಲಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ. ಉದ್ಯೋಗ ಮತ್ತು ವೃತ್ತಿ ಬಗ್ಗೆ ಹೇಳೋದಾಯ್ತು ಅಂದ್ರೆ, ಜಾಬ್ ಅಥವಾ ಕೆಲಸ ಮಾಡ್ತಾ ಇರುವಂತವರಿಗೆ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರಿ, ರೆಕಗ್ನಿಷನ್ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಈ ವರ್ಷ ಅದು ಪ್ರಾಪ್ತಿಯಾಗುತ್ತೆ. ಪ್ರಮೋಷನ್ ಸ್ಲೋ ಆದ್ರೂ ಕೂಡ ಒಂದು ದೊಡ್ಡ ಸ್ಟೆಪ್ ಅನ್ನೋದು ನೀವು ಖಂಡಿತವಾಗ್ಲೂ ಈ ವರ್ಷ ಇರ್ತೀರಿ. ಹೆಲ್ತ್, ಫೈನಾನ್ಸ್, ಎಜುಕೇಶನ್, ಅನಾಲಿಸಿಸ್ ಮಾಡ್ತಕ್ಕಂತಹ ಕ್ಷೇತ್ರದಲ್ಲಿರೋರಿಗೆ ಉತ್ತಮ ಅವಕಾಶ ಪ್ರಾಪ್ತಿಯಾಗುತ್ತೆ. ಇನ್ನು ಬಿಸ್ನೆಸ್ ಮಾಡ್ತಾ ಇರುವಂತವರಿಗೆ ಅಕೌಂಟಿಂಗ್ ಮತ್ತು ಪ್ಲಾನಿಂಗ್ ಸರಿಯಾಗಿ ಇರಬೇಕಾಗತ್ತೆ, ಇಲ್ಲ ಅಂದ್ರೆ ತೊಂದರೆ ಆಗುವಂತಹ ಲಕ್ಷಣಗಳು ಬರುತ್ತೆ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾಯ್ತು ಅಂದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಉತ್ತಮ ಫಲಿತಾಂಶ ಬರುತ್ತೆ. ಫೋಕಸ್ ಮೇಂಟೈನ್ ಮಾಡಿದ್ರೆ ಮಾತ್ರ ಟಾಪ್ ರ್ಯಾಂಕ್ ಬರುವಂತಹ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಎಚ್ಚರಿಕೆಗಳು ನೀವು ತಗೋಬೇಕಾಗಿರೋದು, ಓವರ್ ಥಿಂಕಿಂಗ್ ಅನ್ನ ಕಮ್ಮಿ ಮಾಡಿ. ಸ್ವಲ್ಪ ಹೊಟ್ಟೆ ಕಡೆ ಅಂದ್ರೆ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನ ಕೊಡಿ. ನಿಮ್ಮ ಮೇಲೆ ನೀವು ಅನುಮಾನ ಪಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀವು ತುಂಬಾ ಕಾನ್ಫಿಡೆಂಟ್ ಆಗಿದ್ದೀರಿ. ಅದೃಷ್ಟದ ಬಗ್ಗೆ ಹೇಳೋದಾಯ್ತು ಅಂದ್ರೆ, ಬುಧವಾರ ಹಸಿರು ಬಣ್ಣ ಮತ್ತು 5 ನಂಬರ್ ಸಂಖ್ಯೆ ಶುಭವನ್ನ ಕೊಡುತ್ತೆ. ಗಣೇಶನ ಆರಾಧನೆಯನ್ನ ಮಾಡ್ಕೊಳ್ಳಿ. ಓಂ ಬುಧಾಯ ನಮಃ ಅಂತಕ್ಕಂಥ ಮಂತ್ರವನ್ನ ದಿನನಿತ್ಯ ಜಪ ಮಾಡ್ಕೊಳ್ಳಿ. ಇದರಿಂದ ಆ ಭಗವಂತ ಪೂರ್ಣವಾದ ಯಶಸ್ಸು ನಿಮಗೆ ಕರುಣಿಸ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಃ ಸುಖಿನೋ ಭವಂತು.